ನಿನ್ನ ದೇಹದಿಂದ ಗೆದ್ದಂತ ದುಷ್ಟಶಕ್ತಿಗಳು ನಿನ್ನ ಪುತ್ರನ ದೇಹವನ್ನು ಒಕ್ಕಿದ್ದು. ಆ ಕಾರಣದಿಂದ ಒಂದು ಕಾಲದ ಸಮಯದವರೆಗೆ ಆ ಬಾಲಕನ ಜನಕನಾಗಿರುವ ಕಾರಣ ಆ ಬಾಲಕನನ್ನು ಸ್ಪರ್ಶಿಸಕೂಡದೆಂದು ತಿಳಿಸುತ್ತಾ ತಿಳಿಯಿತು. ಸ್ಪರ್ಶಿಸಕೂಡದು, ಏಕೆಂದರೆ ಬಾಲಕನ ಜನಕನ ದೇಹದಿಂದ ದುಷ್ಟ ಶಕ್ತಿಗಳು ಬಾಲಕನ ದೇಹವನ್ನು ಒಕ್ಕಿದ್ದು. ಕಾಲ ಅಂದ್ರೆ ಎಷ್ಟು ದಿನ? ಅದನ್ನು ನಾನು ತಿಳಿಸುವೆನಲ್ಲವೇ, ಹೇಳುವೆನಲ್ಲವೇ, ಹೇಳುವೆನಲ್ಲವೇ. 41 ದಿನಗಳೆಂದು ತಿಳಿಯತಕ್ಕದ್ದು. 41 ದಿನ ತನಕ ಅವರನ್ನು ಮುಟ್ಟಂಗಿಲ್ಲ. ದೇವರೆಲ್ಲ ನಮ್ಮ ದಿನ ಬಿಡ್ತಿರೋದು ನನಗೆ ಬಿಟ್ಟಿಲ್ಲ. ನಮ್ಮ ದಿನ ಬಿಡ್ತಿರೋದು ನನಗೆ ಬಿಟ್ಟಿಲ್ಲ. ಆ ದುಷ್ಟ ಶಕ್ತಿಗಳು ನನ್ನ ಮೈ ಮೇಲೆ ಸೇರ್ಕೊಂಡಿದ್ದವು. ನನಗೆ ಕಟ್ಟಿಕ್ಕಬೇಕಾಗಿತ್ತು. ನನ್ನ ಮಕ್ಕಳಿಗೆ ಯಾಕೆ? ನಿನ್ನ ನರಕ ಯಾತನೆಗಿಂತ ಪುತ್ರನು ದೃಷ್ಟಹೀನನಾಗಿರುವ ನರಕ ಯಾತನೆ ಇರುವುದಲ್ಲವೇ ಜನಕನಿಗೆ ಹೋಗಲಾಡಿಸದಂತಹ ನರಕ ಯಾತನೆ ಅನುಭವಿಸಿರುವೆ ಅನುಭವಿಸಿರುವ ಕಾರಣ ಆ ದುಷ್ಟ ಶಕ್ತಿಗಳು ನಿನ್ನನ್ನು ಕಾಡಲು ನಿನ್ನ ಪುತ್ರನನ್ನು ಕಾಡಲು ಶುರು ಮಾಡಿಬಿಟ್ಟವು. ಕಾರ್ಯವು ತಿಳಿದುಕೊಳ್ಳಿ, ಬಾಲಕನ ಜನಕನೇ ತಿಳಿದುಕೋ. ನಿನ್ನ ಪುತ್ರನು ದೃಷ್ಟಿಯನ್ನು ಮರಳಿ ಪಡೆಯುವಂತಾಗಿರುವನು ಆದ ಕಾರಣ ನಿನ್ನ ಪುತ್ರನು ದೃಷ್ಟಿಯನ್ನು ಮರಳಿ ಪಡೆದಿರುವ ಕಾರಣ ಮಾತೆ ಮಹಾಕಾಳಿಯ ತಿಳಿಸಿರುವ ನಿನಗೆ ತಿಳಿಸಿದೆನಲ್ಲವೇ ಕಾರ್ಯವನ್ನು ಜರುಗಿಸಿ ಕೊಡುವೆ ಎಂದು. ಆ ಕಾರ್ಯವನ್ನು ಜರುಗಿಸಿ ಆಗಿರುವುದು ಆದ ಕಾರಣ ಅಂದರೆ ಕಾರ್ಯವನ್ನು ಜರುಗಿಸಿ ಆಗಿರುವುದು. ಕಾರ್ಯವನ್ನು ಜರುಗಿಸಿ ಬಿಟ್ಟಾಗಿರುವ ಕಾರಣ ಈಗ ಅಂದರೆ ನನ್ನ ಕಾರ್ಯಗಳೆಲ್ಲವೂ ಮುಗಿದಿರುವವು. ಈಗ ನಾನು ಸೂಚಿಸುವೆ ಎಂದು ತಿಳಿಸಿದ್ದೇನಲ್ಲವೇ, ಸೂಚನೆಗಳನ್ನು ನೀಡಲೇ ಬಾಲಕ ನೀನು ಹಾಗೆಯೇ ಇರು. ನಾನು ತಿಳಿಸುವ ಸಮಯದವರೆಗೂ ಹಾಗೆಯೇ ಇರು ಬಾಲಕ. ಹಸ್ತವನ್ನು ನಿನ್ನ ಶಿರದ ಮೇಲಿರುವ ಹಸ್ತವನ್ನು ನನ್ನ ಹಸ್ತವು ನಿನ್ನ ಶಿರ ಮೇಲಿರುವುದಲ್ಲವೇ, ಹಸ್ತವನ್ನು ಕೂಡಲೇ ನಿನ್ನ ಶಿರದಿಂದ ದೂರಪಡಿಸುತ್ತಾ ಇರುವೆ. ಹಾಗೆಯೇ ಇರು ಬಾಲಕ. ಆ ಬಾಲಕನ ಜನಕನೇ ಸೂಚನೆಗಳನ್ನು ನೀಡಲು ಪ್ರಾರಂಭಿಸಲೇ. ಬಾಲಕನ ಜನಕನೇ ತಿಳಿದುಕೋ, ಅಂದರೆ ಸೂಚನೆಗಳನ್ನು ನೀಡುವೆ ಎಂದು ತಿಳಿಸಿದ್ದೆನಲ್ಲವೇ. ಬಾಲಕನು ನಿನ್ನ ಪುತ್ರನು ಈಗ ಮಾತೆ ಮಹಾಕಾಳಿಯ ಕಾರ್ಯವನ್ನು ಜರುಗಿಸಿಕೊಂಡಿರುವನಾಗಿರುವನು. ದೃಷ್ಟಿಯನ್ನು ಪಡೆಯುವುದಕ್ಕಾಗಿ ಕಾರ್ಯಗಳನ್ನು ಜರುಗಿಸಿಕೊಂಡವನಾಗಿರುವನು. ಆದ ಕಾರಣ ಬಾಲಕನ ಜನಕನಿಗೆ ತಿಳಿಸುವ ಸೂಚನೆಗಳನ್ನು ಈಗಲೇ ತಿಳಿಸಿಕೊಡುವೆ. ತಿಳಿಯಿತು? ತಿಳಿಸಿಕೊಡಲೇ. ಬಾಲಕನ ಜನಕನು ಯಾವ ರೀತಿಯ ಸೂಚನೆಗಳನ್ನು ಮಾತೆ ಮಹಾಕಾಳಿ ನೀಡಿವರೋ ಎಂದು ಉತ್ಸುಕನಾಗಿರುವೆ ಅಲ್ಲವೇ? ನೀಡುವೆ. ಬಾಲಕನ ಜನಕನೇ ತಿಳಿದುಕೋ, ಸೂಚನೆಯು ಅಂದರೆ ಮಾತೆ ಮಹಾಕಾಳಿಯಾಗಿ ನಾನು ಸೂಚನೆಯನ್ನು ಏನೆಂದು ನೀಡುತ್ತಾ ಇರುವೆ. ಬಾಲಕನಿಗೆ ದೃಷ್ಟಿಯು ಮರಳಿಸುವುದು. ಆದ ಕಾರಣ ಬಾಲಕನಿಗೆ ಅಂದರೆ ತಿಳಿದುಕೋ, ನನ್ನ ಕಾರ್ಯವನ್ನು ಜರುಗಿಸಿಬಿಟ್ಟಾಗಿರುವುದು. ಆದ ಕಾರಣ ಅಂದರೆ ಬಾಲಕನಿಗೆ ಅಂದರೆ ಮಾನವರ ರೀತಿಯಲ್ಲಿ ಪರೀಕ್ಷೆಗೊಳಪಡಿಸುವ ಸಮಯದಲ್ಲಿ ತಿಳಿದುಕೋ ಬಾಲಕ. ಅಂದರೆ ಬಾಲಕನ ಜನಕನೇ ತಿಳಿದುಕೋ, ಅಂದರೆ ಪರೀಕ್ಷೆಗೊಳಪಡಿಸುವ ಸಮಯದಲ್ಲಿ ಅಂದರೆ ಬಾಲಕನಿಗೆ ತಿಳಿಸು ಅಂದರೆ ಬಾಲಕನ ದೃಷ್ಟಿಯನ್ನು
ಪಡೆಯುವನೆಂದೇ ತಿಳಿಸು. ಏತಕ್ಕಾಗಿ ಅಂದರೆ ಇಲ್ಲಿಯ ತನಕ ಬಾಲಕನ ದೃಷ್ಟಿಯನ್ನು ಪಡೆಯಲಾರೆ 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 ಎಂದು ಮನದಲ್ಲಿರುವುದು. ಆ ಕಾರಣದಿಂದಲೇ ಬಾಲಕನ ಜನಕನಾಗಿರುವ ಅಂದರೆ ನೀನು ತಿಳಿಸಿದರೆ ಬಾಲಕನ ದೃಷ್ಟಿಯು ಅಂದರೆ ಮರಳಿ ಪಡೆಯುವಂತಾಗುವುದೆಂದು ಆ ಬಾಲಕನ ಮನದಲ್ಲಿ ಮೂಡಿಬಿಡುವುದು ಅಂದರೆ ಬಾಲಕನ ಮನದಲ್ಲಿ ದೃಷ್ಟಿಯನ್ನು ಮರಳಿ ಪಡೆಯುವೆ ಎಂದು ಮೂಡಿದ ನಂತರ ಅಂದರೆ ಮಾನವರ ರೀತಿಯಲ್ಲಿ ಪರೀಕ್ಷೆಗೊಳಪಡಿಸಿದಾಗ ಅವರುಗಳೇ ತಿಳಿಸುವರ ದೃಷ್ಟಿಯು ಮರಳುವುದೆಂದು ಅವರುಗಳೇ ತಿಳಿಸುವರು. ಅಂದರೆ ಅವರುಗಳು ತಿಳಿಸಿದರೆ ನೀವುಗಳು ತಿಳಿಸಿಬಿಟ್ಟರು ಆ ದೃಷ್ಟಿಯು ಲಭಿಸುವುದು ಎಂದು ಖಾತ್ರಿಯಾಗುವುದಲ್ಲವೇ? ಆ ಕಾರಣಕ್ಕಾಗಿಯೇ ತಿಳಿಸಿದ್ದು ಪರೀಕ್ಷೆಗೊಳಪಡಿಸು ಎಂದು ತಿಳಿಯಿತು ಬಾಲಕನ ಜನಕನೇ ತಿಳಿಯಿತು. ಆ ಕಾರಣದಿಂದ ಅಂದರೆ ಇಂದು ಕಾರ್ಯವನ್ನು ಪೂರ್ಣಗೊಳಿಸಿರುವನಲ್ಲವೇ? ಇಂದು ಕಾರ್ಯವನ್ನು ಪೂರ್ಣಗೊಳಿಸಿರುವ ಕಾರಣ ಇಂದು ಜರುಗಿಸಕೂಡದು. ತಿಳಿದುಕೋ, ಇಂದು ಜರುಗಿಸಕೂಡದು ಅಂದರೆ ಇಂದು ಜರುಗಿಸಕೂಡದು. ಇಂದಿನ ನಂತರ ಅಂದರೆ ತಿಳಿದುಕೋ, ಇಂದಿನ ನಂತರ ಅಂದರೆ ಎಂದು ಜರುಗಿಸಬೇಕೆಂದು ಸಹ ತಿಳಿಸಿಕೊಡುವೆ. ಏಕೆಂದರೆ ತಿಳಿಸಿದ ಅಂದೇ ಜರುಗಿಸುವರಲ್ಲವೇ? ಆ ಕಾರಣಕ್ಕಾಗಿ ಎಂದು ಜರುಗಿಸಬೇಕಿರುವುದೆಂಬುದನ್ನು ಸಹ ತಿಳಿಸಿಕೊಡುವೆ. ತಿಳಿಸಲೇ ಎಂದು ಜರುಗಿಸಕೂಡದೆಂಬುದನ್ನು ತಿಳಿಸಿಕೊಟ್ಟೆನಲ್ಲವೇ? ಆದ ಕಾರಣ ಎಂದು ಜರುಗಿಸಬೇಕೆಂದರೆ ಬಾಲಕನಿಗೆ ಅಂದರೆ ಮಾನವರ ರೀತಿಯಲ್ಲಿ ಪರೀಕ್ಷೆಗೊಳಪಡಿಸುವ ಕಾರ್ಯವನ್ನು ಎಂದು ಜರುಗಿಸಬೇಕೆಂದರೆ ಅಂದರೆ ಇಂದಿನಿಂದ ತಿಳಿದುಕೋ, ಇಂದಿನಿಂದ ಅಂದರೆ ಒಂದು ಕಾಲದ ಸಮಯದ ನಂತರ ಜರುಗಿಸು. ಏಕೆಂದರೆ ತಿಳಿದುಕೋ ಒಂದು ಕಾಲದ ಸಮಯದ ನಂತರವೇ ಜರುಗಿಸಬೇಕಾಗಿದೆ. ಒಂದು ಕಾಲದ ಸಮಯವೆಂದರೆ ತಿಳಿದುಕೋ, ಒಂದು ಕಾಲದ ಸಮಯವೆಂದರೆ ಅಂದರೆ ದೇವರುಗಳ ರೀತಿಯಲ್ಲಿ ಯಾವ ಕಾರ್ಯವನ್ನು ಸಹ ಅಂದರೆ ಜರುಗಿಸಿದ ನಂತರ ಆ ಕಾರ್ಯವು ಫಲವನ್ನು ನೀಡುವುದಕ್ಕೆ ಸಾಧ್ಯವಾಗುವುದು ದೇವರುಗಳ ರೀತಿಯಲ್ಲಿ ಒಂದು ಕಾಲದ ಸಮಯದ ನಂತರವೇ. ತಿಳಿಯಿತು, ಒಂದು ಕಾಲದ ಸಮಯದ ನಂತರ ಎಂದರೆ ಕಾಲವಂದರೆ ಮಾನವರ ರೀತಿಯಲ್ಲಿ ಕಾಲವಲ್ಲ, ದೇವರುಗಳ ರೀತಿಯಲ್ಲಿ ಒಂದು ಕಾಲದ ಸಮಯದ ನಂತರ ಪರೀಕ್ಷೆಗೊಳಪಡಿಸು. ಆಗ ನೀವುಗಳು ಪರೀಕ್ಷೆ ಒಳಪಡಿಸುವರಲ್ಲವೇ? ಆಗಲೇ ಅವರೇ ನುಡಿಯುವರು. ನಿಮ್ಮ ಪುತ್ರನು ನೋಡುವಂತಾಗುವನೆಂದು ಅವರೇ ನುಡಿಯುವರು. ಆಗ ಈ ಮಾತೆ ಮಹಾಕಾಳಿ ಯಾವ ರೀತಿಯಾಗಿ ಕಾರ್ಯವನ್ನು ಜರುಗಿಸಿರುವರೆಂದು ನಿಮಗೆ ತಿಳಿಯುವುದು. ಆದ ಕಾರಣ ಒಂದು ಕಾಲದ ಸಮಯದ ನಂತರ ಆ ಕಾರ್ಯವು ಜರುಗುವಂತಾಗಲಿ ತಿಳಿಯಿತು. ಅಲ್ಲಿಯ ತನಕ ಅಂದರೆ ಬಾಲಕನ ಜನಕನೇ ತಿಳಿದುಕೋ. ಅಲ್ಲಿಯ ತನಕ ಬಾಲಕನ ಜನಕನು ಸ್ಪರ್ಶಿಸಕೂಡದು. ಏಕೆಂದರೆ ಬಾಲಕನ ಜನಕನ ದೇಹದಿಂದಲೇ ದುಷ್ಟ ಶಕ್ತಿಗಳು ಬಾಲಕನ ದೇಹವನ್ನು ಒಕ್ಕಿದ್ದು. ಆದ ಕಾರಣ ಒಂದು ಕಾಲದ ಸಮಯದವರೆಗೂ ಬಾಲಕನ ದೇಹವನ್ನು ಬಾಲಕನ ಜನಕವನ್ನು ಸ್ಪರ್ಶಿಸಿದರೆ ಕಾರ್ಯವು ಅಪೂರ್ಣವಾಗಿ ಬಿಡುವುದು. ತಿಳಿಯಿತು, ಕಾರ್ಯವು ಅಪೂರ್ಣವಾಗಿ ಬಿಡುವುದು. ಆ ರೀತಿಯಾಗಿ ಅಪೂರ್ಣವಾಗಕೂಡದು ಬಾಲಕನ ಜನಕನೇ. ತಿಳಿಯಿತು, ಅಪೂರ್ಣವಾಗಕೂಡದು. ಏಕೆಂದರೆ ಕಾರ್ಯವನ್ನು ಜರುಗಿಸಿ ಕಾರ್ಯವು ಫಲ ನೀಡುವುದಕ್ಕೆ ಸಿದ್ಧವಾಗಿ ಬಿಟ್ಟಿರುವ ಕಾರಣ ಬಾಲಕನ ಜನಕನಾದ ನೀನು ಬಾಲಕನನ್ನು ಒಂದು ಕಾಲದ ಸಮಯವದು ಸ್ಪರ್ಶಿಸಲೇ ಕೂಡದು. ಬಾಲಕನ ಜನಕನೇ ತಿಳಿಯಿತು, ಸ್ಪರ್ಶಿಸಲೇ ಕೂಡದು. ತಿಳಿಯಿತಲ್ಲವೇ? ಆಗೊಮ್ಮೆ ಸ್ಪರ್ಶಿಸಬೇಕೆಂದ ಸಮಯವು ಸಹ ಉದ್ಭವಿಸಿದರೂ ಸಹ ಸ್ಪರ್ಶಿಸಲೇ ಕೂಡದು. ತಿಳಿಯಿತು. ಅಂದರೆ ನೀನು ಸ್ಪರ್ಶಿಸದೆ ತಿಳಿದುಕೋ ಬಾಲಕನ ಜನಕನೇ, ನೀನು ಸ್ಪರ್ಶಿಸದೆ ಕುಟುಂಬದ ಮಂದಿ ಇರುವರಲ್ಲವೇ ಅವರುಗಳು ಸ್ಪರ್ಶಿಸುವಂತಾಗಲಿ. ತಿಳಿಯಿತು,
ತಿಳಿಸಿಕೊಟ್ಟಾಗಿರುವುದಲ್ಲವೇ? ಮಾತೆ ಮಹಾಕಾಳಿಯ ಸೂಚನೆಗಳನ್ನು ಬಾಲಕನ ಜನಕನಿಗೆ ತಿಳಿಸಿಕೊಟ್ಟಾಗಿರುವುದು ತಿಳಿಯಿತು. ಸೂಚನೆಗಳನ್ನು ನೀಡಿ ಆಯ್ತಲ್ಲವೇ ಬಾಲಕನ ಜನಕನೇ? ತಡೆ ಪ್ರಶ್ನೆಗಳನ್ನು ತಿಳಿಸುವ ಸಮಯದವರು ಪ್ರಶ್ನೆಗಳನ್ನು ಇಡಕೂಡದು ಬಾಲಕನ ಜನಕನೇ. ಏಕೆಂದರೆ ಯಾವ ರೀತಿಯಾಗಿ ನಾನು ಎಲ್ಲವನ್ನು ತಿಳಿಸಿದ ನಂತರ ಪ್ರಶ್ನೆಗಳು ಎಂದು ತಿಳಿಸುವೆನು, ಆಗ ಪ್ರಶ್ನೆಗಳನ್ನು ನೀಡು ಬಾಲಕನ ಜನಕನೇ. ಆಗ ನಿನ್ನ ಹಲವು ಪ್ರಶ್ನೆಗಳಿಗೂ ಸಹ ಉತ್ತರವನ್ನು ನೀಡುವೆ. ತಿಳಿಯಿತು. ತಿಳಿಸುವುದು ತಿಳಿದುಕೋ ಬಾಲಕನ ಜನಕನೇ. ತಿಳಿಸುವುದು ಮತ್ತಷ್ಟು ಇರುವುದು ಸೂಚನೆಗಳು ಮುಗಿದಿರುವವು. ತಿಳಿದುಕೋ, ಸೂಚನೆಗಳು ಮುಗಿದಿರುವ ಕಾರಣ ಈಗ ಮತ್ತಷ್ಟು ವಿಚಾರಗಳನ್ನು ತಿಳಿಸಬೇಕಾಗಿರುವುದು. ಆ ವಿಚಾರಗಳನ್ನು ತಿಳಿಸಿದ ನಂತರ ಪ್ರಶ್ನೆಗಳೆಂದು ಸೂಚಿಸುವನಲ್ಲವೇ? ಆಗ ಪ್ರಶ್ನೆಗಳನ್ನು ಇಡು. ನಿನ್ನ ಮನದಲ್ಲಿರುವ ಪ್ರಶ್ನೆಗಳೆಲ್ಲವನ್ನು ಇಡುವ, ಒಂದೊಂದಾಗಿ ಇಡು, ಉತ್ತರವನ್ನು ನೀಡುವೆ. ತಿಳಿಯಿತು. ಈಗ ವಿಚಾರಗಳನ್ನು ತಿಳಿಸಬೇಕಾಗಿರುವ ಕಾರಣ ಈಗ ವಿಚಾರಗಳನ್ನು ತಿಳಿಸುವೆ. ಅಂದರೆ ಬಾಲಕನಿಗೆ ದೃಷ್ಟಿಯನ್ನು ಮರಳಿಸುವ ಕಾರ್ಯವನ್ನು ಮಾತು ಮಹಾಕಾಳಿಯಾದ ನಾನು ಜರುಗಿಸಿರುವ ಕಾರಣ ಈಗ ಬಾಲಕನ ಜನಕನಿಗೆ ನೀಡಬೇಕಾಗಿರುವ ಸೂಚನೆಗಳೆಲ್ಲವನ್ನು ನೀಡಿ ಆಗಿರುವ ಕಾರಣ ಈಗ ಮತ್ತಷ್ಟು ವಿಚಾರಗಳನ್ನು ತಿಳಿಸಬೇಕಾಗಿರುವ ಕಾರಣ ಈಗ ವಿಚಾರಗಳನ್ನು ತಿಳಿಸುವೆ. ವಿಚಾರಗಳೆಂದರೆ ತಿಳಿಸುವ ವಿಚಾರಗಳು, ಸೂಚನೆಗಳಲ್ಲ, ವಿಚಾರಗಳು ಮಾತ್ರವೇ. ತಿಳಿಯಿತು. ವಿಚಾರಗಳನ್ನೇ ತಿಳಿಸುವೆ. ವಿಚಾರಗಳೆಂದರೆ ಇಲ್ಲಿಯ ತನಕ ಬಾಲಕನು ಅಂದರೆ ಒಂದು ರೀತಿಯಾಗಿ ಅಂದರೆ ತಾನು ಮಾಡದ ತಪ್ಪಿಗೆ ಅಂದರೆ ತನಗೆ ಅರಿವಿಲ್ಲದೆ ಜರುಗಿರುವ ಕಾರ್ಯದಿಂದ ಬಾಲಕನು ಅಂದರೆ ಇಲ್ಲಿಯ ತನಕ ಒಂದು ರೀತಿ ನರಕ ಯಾತನೆಯನ್ನೇ ಅನುಭವಿಸಿದನಲ್ಲವೇ? ನರಕ ಯಾತನೆಯಾದ್ದರಿಂದ ಬಾಲಕನ ತಪ್ಪಿರಲಿಲ್ಲ. ಆದರೂ ಬಾಲಕನೇ ನರಕವನ್ನು ಅನುಭವಿಸಿರುವ ಕಾರಣ ಇಲ್ಲಿಯ ತನಕ ಏನು ಜರುಗಿರುವುದು ಬಾಲಕನಿಗೆ ತಿಳಿದಿಲ್ಲದ ಕಾರಣ ಈಗ ಅಂದರೆ ಬಾಲಕನಿಗೆ ತಿಳಿಯಪಡಿಸಬೇಕಾಗಿರುವುದು ಆ ಕಾರ್ಯವನ್ನು ಈಗ ಜರುಗಿಸಿ ಬಿಡುವೆ. ಅಂದರೆ ಬಾಲಕನೇ ತಿಳಿದುಕೋ, ಅಂದರೆ ನಿನ್ನ ತಪ್ಪಿಲ್ಲದೆ ನಿನಗೆ ಅರಿವಿಲ್ಲದೆ ಇಲ್ಲಿಯ ತನಕ ಅಂದರೆ ನೀನೇ ಒಂದು ರೀತಿಯ ನರಕ ಯಾತನೆಯನ್ನು ಅನುಭವಿಸಿದೆಯಲ್ಲವೇ? ನೀನು ಅನುಭವಿಸಿರುವ ನರಕ ಯಾತನೆ ಎಲ್ಲವೂ ಅಂದರೆ ನಿನ್ನ ತಪ್ಪಿಗಾಗಿ ಅಲ್ಲ, ಅಂದರೆ ನಿನ್ನ ತಪ್ಪಿಗಾಗಿ ಅಲ್ಲದೆ ನರಕ ಯಾತನೆಯನ್ನು ಅನುಭವಿಸಿರುವ ಕಾರಣ ತಿಳಿದುಕೋ. ನಿನ್ನ ತಪ್ಪು ಇಲ್ಲದೆ ನರಕ ಯಾತನೆಯನ್ನು ಅನುಭವಿಸಿರುವ ಕಾರಣ ಈ ಮಾತೆ ಮಹಾಕಾಳಿ ನಿನಗೆ ದೃಷ್ಟಿಯನ್ನು ಮರಳಿಸುವ ಕಾರ್ಯವನ್ನು ಜರುಗಿಸಿದ್ದು ತಿಳಿಯಿತು. ಬಾಲಕನ ತಪ್ಪಿಲ್ಲದ ಕಾರಣ ದೃಷ್ಟಿಯನ್ನು ಮರಳಿಸುವ ಕಾರ್ಯವನ್ನು ಮಾತೆ ಮಹಾಕಾಳಿಯಾಗಿ ಜರುಗಿಸಿರುವೆ. ಆದ ಕಾರಣ ಬಾಲಕನು ದೃಷ್ಟಿಯನ್ನು ಮರಳಿ ಪಡೆಯುವನಲ್ಲವೇ? ಮರಳಿ ಪಡೆಯುವ ತಿಳಿದುಕೊಳ್ಳಿ. ಮರಳಿ ಪಡೆಯುವ ತನಕ ಬಾಲಕನು ಅಂದರೆ ವಿಚಾರವೊಂದನ್ನು ಬಾಲಕನ ಮನದಲ್ಲಿರಲಿ. ಯಾವ ವಿಚಾರವೊಂದರೆ ಬಾಲಕನ ದೃಷ್ಟಿಯನ್ನು ಮರಳಿ ಪಡೆಯುತ್ತಾ ಇರೋದು ಮಾತೆ ಮಹಾಕಾಳಿಯಿಂದ ಎಂದು ಬಾಲಕನ ಮನದಲ್ಲಿರಲಿ. ಏತಕ್ಕಾಗಿ ತಿಳಿಸುತ್ತಾ ಇರುವೆ ಅಂದರೆ ದೃಷ್ಟಿಯನ್ನು ಮರಳಿಸುತ್ತಾ ಇರೋದು ನಾನೇ ಅಲ್ಲವೇ? ನಾನೇ ಆದ ಕಾರಣ ಬಾಲಕನ ಮನದಲ್ಲಿ ದೃಷ್ಟಿಯನ್ನು ಮರಳಿ ಪಡೆಯುತ್ತಾ ಇರುವುದು ಮಾತೆ ಮಹಾಕಾಳಿಯಿಂದ ಎಂದು ಮನದಲ್ಲಿರಲಿ ಎಂದು ತಿಳಿಸುತ್ತಾ ಇರುವೆ. ತಿಳಿಯಿತು ಬಾಲಕನೇ, ತಿಳಿಯಿತು. ಮನದಲ್ಲಿ ಮಾತೆ ಮಹಾಕಾಳಿ ದೃಷ್ಟಿಯನ್ನು ಮರಳಿಸುತ್ತಾ ಇರುವರೆಂದು ನಿನ್ನ ಮನದಲ್ಲಿರಲಿ ಎಂದು ತಿಳಿಸುತ್ತಾ ಇರುವನಲ್ಲವೇ? ತಿಳಿದುಕೊಂಡೆಯಾ? ವಿಚಾರವು ಸಹ ಮುಗಿದಿರುವುದಾ? ಈಗ ಬಾಲಕನ ಜನಕನಿಗೆ ಕುತೂಹಲ ಇರುವುದಾ? ಉತ್ಸುಕನಾಗಿರುವ ಪ್ರಶ್ನೆಗಳನ್ನ ಬಾಲಕನ ಜನಕನೇ ನಿನ್ನ ಮನದಲ್ಲಿರುವ ಪ್ರಶ್ನೆಗಳನ್ನು ನೀನು ಈಗ ಇಡಬಹುದು. ಒಂದೊಂದಾಗಿ ಇಡು. ಒಂದು ಪ್ರಶ್ನೆ ನಂತರ ಮರೋ ಪ್ರಶ್ನೆ ಅನ್ನುವ ತನಕ
ಪುನಃ ಪ್ರಶ್ನೆಗೆ ನೀಡಕೂಡದು. ಒಂದು ಪ್ರಶ್ನೆಗೆ ನೀಡು, ಪ್ರಶ್ನೆಗೆ ಉತ್ತರವನ್ನು ನೀಡಿ ಬಿಡುವೆ. ಆಗ ಆಗ ಮರು ಪ್ರಶ್ನೆಯನ್ನುವೇನಲ್ಲವೇ, ಆಗ ಮರು ಪ್ರಶ್ನೆಯನ್ನು ನೀಡುವ. ತಿಳಿಯಿತು ತಿಳಿಯಿತು. ಮಹಾಕಾಳಿ, ಆ ಕಾಲ ಅಂದ್ರೆ ಎಷ್ಟು ದಿನ? ಅದನ್ನು ನಾನು ತಿಳಿಸುವೆನಲ್ಲವೇ. ಮಾನವರಿಗೆ ತಿಳಿದಿಲ್ಲವಲ್ಲವೇ. ಆ ಉತ್ತರವನ್ನು ನಾನೇ ನೀಡಬೇಕಲ್ಲವೇ. ನೀಡುವೆನಲ್ಲವೇ ನೀಡುವೆನಲ್ಲವೇ ನೀಡುವೆ. ಬಾಲಕನ ಜನಕನೇ ನೀಡುವೆ. ಒಂದು ಕಾಲದ ಸಮಯವೆಂದರೆ ತಿಳಿದುಕೋ. ಮಾನವರಿಗೆ ಅರ್ಥವಾಗುವುದಿಲ್ಲ, ನಾನೇ ತಿಳಿಸುವೆ. ಒಂದು ಕಾಲದ ಸಮಯವೆಂದರೆ ತಿಳಿದುಕೋ. ಒಂದು ಕಾಲದ ಸಮಯವೆಂದರೆ ಅಂದರೆ ತಿಳಿದುಕೋ. ಅಂದರೆ ಈ ಹಿಂದೆಯೇ ಅಂದರೆ ರಾಜ ಶ್ರೀನಿವಾಸ ಸನ್ನಿಧಿಯನ್ನು ಪ್ರಶ್ನಿಸುವ ಸಮಯದಲ್ಲಿ ಒಂದು ಕಾಲವೆಂದು ನುಡಿದನು. ಆಗ ಪ್ರಶ್ನೆಗಳನ್ನು ಇಡುವ ಸಮಯದಲ್ಲಿ ಅದನ್ನು ಗ್ರಹಿಸಲು ಸಾಧ್ಯವಾಗದ ರೀತಿಯಲ್ಲಿ ಪುನಃ 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 ಪ್ರಶ್ನೆಯನ್ನು ಇಡುವ ಕಾರ್ಯವನ್ನೇ ಜರುಗಿಸುತ್ತಾ ಇದ್ದೆ. ಆಗಲೇ ಒಂದು ಕಾಲವೆಂದರೆ ಪ್ರಶ್ನಿಸಬಹುದೆಂದು ತಿಳಿದೆ, ಆದರೆ ಪ್ರಶ್ನಿಸಲಿಲ್ಲ. ಈಗ ಪ್ರಶ್ನೆ ನಿನ್ನ ಪುತ್ರನಿಗಾಗಿರುವ ಕಾರಣ ಪ್ರಶ್ನೆಯನ್ನು ಇಟ್ಟಿರುವೆ ಅಲ್ಲವೇ. ನೀಡುವೆ 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 ಅಂದರೆ ತಿಳಿದುಕೋ ಬಾಲಕನ ಜನಕನೇ. ಅಂದರೆ ಒಂದು ಕಾಲದ ಸಮಯವೆಂದರೆ, ಒಂದು ಕಾಲವೆಂದರೆ ದೇವರುಗಳ ರೀತಿಯಲ್ಲಿ, ಮಾನವರ ರೀತಿಯಲ್ಲಿ ಅಲ್ಲ. ತಿಳಿದುಕೋ, ದೇವರುಗಳ ರೀತಿಯಲ್ಲಿ ಒಂದು ಕಾಲವೆಂದರೆ ಮಾನವರ ರೀತಿಯಲ್ಲಿ ಒಂದು ಕಾಲವು. ಅಂದರೆ ಅಂದರೆ ತಿಳಿದುಕೋ ತಿಳಿದುಕೋ. ಇಂದಿನಿಂದ ಇಂದಿನಿಂದ ಅಂದರೆ ಅಂದರೆ ತಿಳಿಸಲೇ ತಿಳಿಸಿಬಿಡಲೇ. ತಿಳಿದುಕೋ, ಮಾನವರ ರೀತಿಯಲ್ಲಿ 41 ದಿನಗಳೆಂದು ತಿಳಿಯತಕ್ಕದ್ದು. 41 ದಿನ ತನಕ ಅವನ್ನ ಮುಟ್ಟಂಗಿಲ್ಲ, ಸ್ಪರ್ಶಿಸಕೂಡದು. ಬಾಲಕರ ಜನಗನಾಗಿರುವ ಕಾರಣ ಸ್ಪರ್ಶಿಸಕೂಡದು. ಕುಟುಂಬದ ಮಂದಿ ಸ್ಪರ್ಶಿಸಲು ತೊಂದರೆ ಇಲ್ಲ. ಏಕೆಂದರೆ ನಿನ್ನ ದೇಹದಿಂದ ಇದ್ದಂಥ ದುಷ್ಟಶಕ್ತಿಗಳು ನಿನ್ನ ಪುತ್ರನ ದೇಹವನ್ನು ಒಕ್ಕಿದ್ದು. ಆ ಕಾರಣದಿಂದ ಒಂದು ಕಾಲದ ಸಮಯದವರೆಗೆ ಬಾಲಕನ ಜನಕನಾಗಿರುವ ಕಾರಣ ಬಾಲಕನನ್ನು ಸ್ಪರ್ಶಿಸಕೂಡದೆಂದು ತಿಳಿಸುತ್ತಾ ಇರುವುದು. ತಿಳಿಯಿತೋ, ನಂತರ ತಿಳಿದುಕೋ. ಒಂದು ಕಾಲದ ಸಮಯದ ನಂತರ ಬಾಲಕನ ಅಂದರೆ ನೀನು ಸ್ಪರ್ಶಿಸಿದರೂ ಸಹ ಬಾಲಕನ ದೇಹದಲ್ಲಿ ಯಾವ ರೀತಿಯ ಅಂದರೆ ಒಂದು ರೀತಿಯ ಅಂದರೆ ಕಾರ್ಯವು ಅಪೂರ್ಣವಾಗುವುದಕ್ಕೆ ಸಾಧ್ಯವಾಗುವುದಿಲ್ಲ. ಏಕೆಂದರೆ ಇಂದು ಜರುಗಿಸಿರುವ ಕಾರ್ಯವು ಒಂದು ಕಾಲದ ಸಮಯದವರೆಗೂ ಪೂರ್ಣಗೊಳ್ಳುವುದಕ್ಕೆ ಸಮಯವನ್ನು ತೆಗೆದುಕೊಳ್ಳುವ ಕಾರಣ ಒಂದು ಕಾಲದ ಸಮಯದವರೆಗೂ ನಿನ್ನ ಪುತ್ರನನ್ನು ಜನಕನಾಗಿದ್ದರೂ ಸಹ ಸ್ಪರ್ಶಿಸದು ಒಂದು ಕಾಲದ ಸಮಯವೇ ಅಲ್ಲವೇ. ಇಲ್ಲಿಯ ತನಕ ಹಲವಾರು 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 ಸಮಯವೇ ಜರುಗಿ ಬಿಟ್ಟಿರುವುದು. ಒಂದು ಕಾಲದ ಸಮಯವು ಸ್ಪರ್ಶಿಸದೆ ಇರಲಾರೆಯಾ? ಇರಲಾರೆಯಾ? ಇರುವೆಯಲ್ಲವೇ? ಏಕೆಂದರೆ ದೃಷ್ಟಿ ಮರಳಬೇಕಲ್ಲವೇ. ದೃಷ್ಟಿ ಮರಳುವ ಕಾರ್ಯವು ಜರುಗಿ ಬಿಟ್ಟಿರುವುದು. ಆ ಕಾರಣದಿಂದ ಎತ್ತಕ್ಕಾಗಿ ಸ್ಪರ್ಶಿಸಬೇಕು. ಒಂದು ಕಾಲದ ಸಮಯವಲ್ಲವೇ. ಒಂದು ಕಾಲದ ಸಮಯದಿಂದ ಸ್ಪರ್ಶಿಸಬಹುದು, ತೊಂದರೆ ಇಲ್ಲವಲ್ಲವೇ. ಆಗ ಸ್ಪರ್ಶಿಸಿಕೊಳ್ಳಲಿ. ಜನಕನಾಗಿರುವ ಕಾರಣ ಪುತ್ರನನ್ನು ಸ್ಪರ್ಶಿಸಬೇಕೆಂದು ಮನದಲ್ಲಿ ಮೂಡುವುದು. ಆದರೆ ಒಂದು ಕಾಲದ ಸಮಯದವರೆಗೂ ಸ್ಪರ್ಶಿಸದ ರೀತಿಯಲ್ಲಿ ಅಂದರೆ ಎಚ್ಚರಿಕೆಯನ್ನು ವಹಿಸು ಬಾಲಕ ಜನಕನೇ. ಈಗ 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 ಬಾಲಕನ ಜನಕನಿಗೆ ಮಾತು ಮಹಾಕಾಳಿ ಸೂಚನೆ ಏನೆಂಬುದು ಅರ್ಥವಾಗಿ ಬಿಟ್ಟಿರುವುದು. ಆ ಕಾರಣದಿಂದ ತಡೆ 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 ಮರ ಪ್ರಶ್ನೆ ಎನ್ನುವ ತನಕ ಪ್ರಶ್ನೆಯನ್ನು ಇಡಲು ಶುರು ಮಾಡಕೂಡದು ಬಾಲಕನ ಜನಕನೇ. ತಿಳಿಯಿತು. ಏಕೆಂದರೆ ತಿಳಿಸುವ ಸಮಯದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳಿಸಿಬಿಡಿವೆ. ಆ ಕಾರಣದಿಂದಲೇ ತಿಳಿಯಿತಲ್ಲವೇ. ಬಾಲಕನ ಜನಕನೇ, ತಿಳಿಸುವ ಸಮಯದಲ್ಲಿ ಒಂದು ಕಾಲದ ಸಮಯವೆಂದು ಏತಕ್ಕಾಗಿ ತಿಳಿದಿದೆಯೋ ತಿಳಿದುಕೋ ಬಾಲಕನ ಜನಕನೇ. ಒಂದು ಕಾಲದ ಸಮಯವೆಂದರೆ ಅಂದರೆ ಪೂರ್ಣಗೊಳ್ಳುವುದಕ್ಕೆ ದೇವರುಗಳ ರೀತಿಯಲ್ಲಿ ಒಂದು ಕ್ಷಣ. ತಿಳಿದುಕೋ, ಒಂದು ಕಾಲವೆಂದರೆ ದೇವರುಗಳ ರೀತಿಯಲ್ಲಿ ಒಂದು ಕ್ಷಣವು. ದೇವರುಗಳ ರೀತಿಯಲ್ಲಿ ಒಂದು ಕ್ಷಣವು, ಮಾನವರ ರೀತಿಯಲ್ಲಿ ಒಂದು ಕ್ಷಣವಲ್ಲ. ಆದ ಕಾರಣ ದೇವರುಗಳ ರೀತಿಯಲ್ಲಿ ಒಂದು ಕ್ಷಣವು ಜರುಗಿ ಬಿಟ್ಟಿರು. ಆದರೆ ಮಾನವರಿಗೆ ಜರುಗಬೇಕೆಂದರೆ ಒಂದು ಕಾಲದ ಸಮಯವೆಂದರೆ ಈಗಲೇ ತಿಳಿಸಿದನಲ್ಲ, ಅಷ್ಟು ಸಮಯದವರೆಗೂ ಕಾಯಬೇಕಾಗಿರುವುದು. ಆ ಕಾರಣದಿಂದಲೇ ಬಾಲಕನ ಜನಕನೇ ತಿಳಿಸಿಕೊಟ್ಟದ್ದು. ತಿಳಿಯಿತಲ್ಲವೇ. ಮರು ಪ್ರಶ್ನೆಯನ್ನಿಡುವ. ನಾನು
ದೇವರನ್ನ ನಂಬ್ತಿನೋ ಬಿಡ್ತೀನೋ ಅದು ನನಗೆ ಬಿಟ್ಟಿದ್ದು. ಆಳಿನ ನಂಬ್ತಿನೋ ಬಿಡ್ತೀನೋ ನನಗೆ ಬಿಟ್ಟು. ಆ ದುಷ್ಟ ಶಕ್ತಿಗಳು ನನ್ನ ಮೈ ಮೇಲೆ ಸೇರ್ಕೊಂಡಿದ್ದವು. ನನಗೆ ಕಣ್ಕಿತ್ಕೋಬೇಕಾಗಿತ್ತು, ನನ್ನ ಮಗನಿಗೆ ಯಾಕೆ ಅವನೇ ಆಗಲೇ ತಿಳಿಸಿದನಲ್ಲವೇ? ಆಗಲೇ ತಿಳಿಸಿಕೊಟ್ಟೆನಲ್ಲವೇ? ಏತಕ್ಕಾಗಿ ನಿನ್ನನ್ನು ಕಾಡದೆ ನಿನ್ನ ಪುತ್ರನನ್ನು ಕಾಡಲು ಶುರು ಮಾಡಿಬಿಟ್ಟವೆಂದು ತಿಳಿಸಿಕೊಟ್ಟೆನಲ್ಲವೇ? ನಿನ್ನನ್ನು ಕಾಡಿದರೆ ನರಕ ಯಾತನನ್ನು ನೀನೇ ಅನುಭವಿಸುವೆ ಅಂದರೆ ತಿಳಿಸುತ್ತಾ ಇರುವನಲ್ಲವೇ? ನೀನೇ ಅನುಭವಿಸು, ಆಗ ನರಕ ಯಾತನೆಯನ್ನು ನೀನೇ ಅನುಭವಿಸುವಂತಾಗುವುದಲ್ಲವೇ? ನಿನ್ನ ಪುತ್ರನಿಗಾದರೆ ಆ ಕುಟುಂಬವೆಲ್ಲವೂ ಆ ಪುತ್ರನಿಗೆ ಈ ರೀತಿಯಾಗಿ ಜರುಗಿ ಬಿಟ್ಟಿರುವುದಲ್ಲವೇ? ಪುತ್ರನು ದೃಷ್ಟಿಹೀನನಾಗಿರುವನಲ್ಲವೇ ಎಂದು ಅಂದರೆ ನಿನ್ನ ನರಕ ಯಾತನೆಗಿಂತ ಪುತ್ರನು ದೃಷ್ಟಹೀನನಾಗಿರುವ ನರಕ ಯಾತನೆ ಇರುವುದಲ್ಲವೇ? ಜನಕನಿಗೆ ಹೋಗಲಾಡಿಸದಂತಹ ನರಕ ಯಾತನೆ ಅನುಭವಿಸಿರುವ ಕಾರಣ ಆ ದುಷ್ಟ ಶಕ್ತಿಗಳು ನಿನ್ನನ್ನು ಕಾಡದೆ ನಿನ್ನ ಪುತ್ರನನ್ನು ಕಾಡಲು ಶುರು ಮಾಡಿಬಿಟ್ಟವು. ದೇವರುಗಳಲ್ಲಿ ಅನ್ಯಾಯ ಮಾಡೋದು ಅಮಾಯಕನ ವ್ಯಕ್ತಿಗೆ ನೋವು ಕೊಟ್ಟು ಸಂತೋಷ ಪಡೋದ ದೇವರುಗಳು. ನಾನು ತಿಳಿಸದ ನಾಟಕ ಇದೆಯಾ? ತಿಳಿದುಕೋ, ನಾನು ತಿಳಿಸದ್ದು ದುಷ್ಟ ಶಕ್ತಿಗಳೆಂದು, ದೇವರುಗಳೆಂದಲ್ಲ. ತಿಳಿದುಕೋ. ಆ ದೇವರುಗಳು ದುಷ್ಟ ಶಕ್ತಿಯನ್ನು ಹಾಳು ಮಾಡ್ಕೊಬೋದಲ್ಲ. ತಿಳಿದುಕೋ. ಈಗ ಜರುಗಿಸಿರುವ ಕಾರ್ಯವು ದೇವರಾಗಿರುವ ಮಾತು ಮಹಾಕಾಳಿ ಜರುಗಿಸುವ ಕಾರ್ಯವು ಸಹ ಅದೇ. ತಿಳಿಯಿತು. ದುಷ್ಟ ಶಕ್ತಿಗಳು ಕಾಡುವವು, ದೇವರುಗಳು ಕಾಡುವುದಿಲ್ಲ. ದೇವರುಗಳು ದುಷ್ಟ ಶಕ್ತಿಗಳಿಂದ ಜೀವಿಗಳನ್ನು ರಕ್ಷಿಸುವವು. ಆ ಕಾರಣದಿಂದಲೇ ಜೀವಿಗಳೆಲ್ಲವೂ ಮಾನವರೇ ಅಲ್ಲ, ಜೀವಿಗಳೆಲ್ಲವೂ ದೇವರುಗಳೆಂದರೆ ಸ್ಮರಿಸುವುದಕ್ಕಾಗಿ ತಿಳಿಸಿಕೊಟ್ಟದ್ದು, ಪೂಜಿಸಲು ಅಲ್ಲ. ಆದರೂ ಮಾನವರು ಪೂಜಿಸಲು ಶುರು ಮಾಡಿದರು. ಇರಲಿ, ಪೂಜಿಸುವಂತಾಗಲಿ ಎಂದು ಪೂಜಿಸಿಕೊಳ್ಳುತ್ತಾ ಇರುವೆವು. ತಿಳಿದುಕೋ. ಉತ್ತರವನ್ನು ನೀಡುವ ಸಮಯದಲ್ಲಿ ಮಾತನಾಡಕೂಡದು. ಉತ್ತರವನ್ನು ನೀಡುವ ಸಮಯದಲ್ಲಿ ಮಾತನಾಡಿದರೆ ಉತ್ತರವನ್ನು ಯಾವ ರೀತಿಯಾಗಿ ಅರಿಯುವೆ ಬಾಲಕನ ಜನಕನೇ? ಉತ್ತರವನ್ನು ಪೂರ್ಣವಾಗಿ ಅರಿಯಬೇಕಲ್ಲವೇ? ದೇವರುಗಳಿಂದ ನರಕ ಯಾತನೆಯನ್ನು ಅನುಭವಿಸಲಿಲ್ಲ. ತಿಳಿದುಕೋ. ದುಷ್ಟ ಶಕ್ತಿಗಳಿಂದ ನರಕ ಯಾತನೆಯನ್ನು ಅನುಭವಿಸುವಂತಾಗಿ. ದುಷ್ಟ ಶಕ್ತಿಗಳೆಂದರೆ ಯಾವ ಕಾರ್ಯವನ್ನು ಜರುಗಿಸಲು ನೀನು ಸಿದ್ಧನಾಗಿ ಕಾರ್ಯವನ್ನು ಜರುಗಿಸುವಂತಾಯ್ತಲ್ಲವೇ? ಆ ಕಾರ್ಯಗಳಿಂದಲೇ ದುಷ್ಟ ಶಕ್ತಿಗಳು ನಿನ್ನ ದೇಹವನ್ನು ಒಕ್ಕುವಂತಾಗಿದ್ದು ತಿಳಿಯಿತು. ತಿಳಿದುಕೋ. ನೀನು ಜರುಗಿಸಲು ಸಿದ್ಧಗೊಂಡು ಆ ಕಾರ್ಯಗಳನ್ನು ಜರುಗಿಸಿದಲ್ಲವೇ? ಆ ಕಾರ್ಯಗಳಿಂದ ಮಂದಿ ತಿಳಿದುಕೊಳ್ಳಲಿ ಎಂದು ಕಾರ್ಯಗಳನ್ನು ನೀನು ಜರುಗಿಸಿದೆ. ಆದರೆ ರಕ್ಷಣೆ ಇಲ್ಲದೆ ಕಾರ್ಯಗಳನ್ನು ನೀನು ಜರುಗಿಸಿದೆ. ನಿನ್ನ ದೇಹವನ್ನು ಮೊದಲು ರಕ್ಷಣೆಗೊಯ್ಯಬೇಕಿತ್ತು. ಯಾರ ರಕ್ಷಣೆ? ದೇವರುಗಳ ರಕ್ಷಣೆ ನಿನ್ನ ದೇಹಕ್ಕೆ ಪಡೆಯುವಂತಾಗಬೇಕಿತ್ತು. ಇಲ್ಲಿಯ ತನಕ ಪಡೆಯಲಿಲ್ಲವಲ್ಲವೇ? ಪಡೆಯಲಿಲ್ಲವಾದ ಕಾರಣ ಆ ಕಾರ್ಯಗಳನ್ನು ಜರುಗಿಸಲು ಸಿದ್ಧನಾಗಿ ಕಾರ್ಯಗಳನ್ನು ಜರುಗಿಸಲು ನೀನು ಶುರು ಮಾಡಿದೆ. ಕಾರ್ಯಗಳನ್ನು ಜರುಗಿಸುವ ಸಮಯದಲ್ಲಿ ತಿಳಿದುಕೋ, ಕಾರ್ಯಗಳನ್ನು ಜರುಗಿಸುವ ಸಮಯದಲ್ಲಿ ಎಚ್ಚರಿಕೆಯನ್ನು ವಹಿಸತಕ್ಕದ್ದು. ಏಕೆಂದರೆ ಹಲವಾರು ದುಷ್ಟಶಕ್ತಿಗಳು ಮಾನವರು ನೋಡಲು ಸಾಧ್ಯವಾಗದ ದುಷ್ಟಶಕ್ತಿಗಳು, ಹಲವಾರು ದುಷ್ಟಶಕ್ತಿಗಳಿದ್ದ ಕಾರಣ ಆ ದುಷ್ಟಶಕ್ತಿಗಳು ಮಾನವನನ್ನು ಕಾಡಬಹುದು. ಯಾವ ರೀತಿಯಾಗಿ ಕಾಡಬಹುದೆಂದರೆ ಮಾನವನನ್ನು ನಿರ್ಜೀವಗೊಳಿಸಬಹುದು. ಆ ರೀತಿಯ ದುಷ್ಟಶಕ್ತಿಗಳಿರುವುದು ತಿಳಿದಿದೆಯೋ? ಇಲ್ಲವಲ್ಲವೇ? ದುಷ್ಟಶಕ್ತಿಗಳೆಂದರೆ ಜೀವಿಗಳನ್ನು ಸಹ ನಿರ್ಜೀವಗೊಳಿಸಬಹುದು. ತಿಳಿಯಿತು. ಆ ರೀತಿಯ ದುಷ್ಟಶಕ್ತಿಗಳಿಂದಲೇ ದೇವರುಗಳಾದ ನಾವುಗಳು ಜೀವಿಗಳನ್ನು ರಕ್ಷಿಸುತ್ತಾ ಇರುವ ಕಾರ್ಯವನ್ನು ನಿರಂತರವಾಗಿ ಜರುಗಿಸುತ್ತಾ ಇರುವುದು. ತಿಳಿಯಿತು. ಇಡಮಾರು ಪ್ರಶ್ನೆಯನ್ನು ಲಾಸ್ಟ್ ಪ್ರಶ್ನೆ. ದೇವರುಗಳು ಮಹಾಕಾಳಿಯಾದ ನೀವು ನನಗೆ ಕೊಡುದಿಲ್ಲ, ಆ ಹುಡುಗನ ಶಿಕ್ಷೆ ನಿಮ್ ದುಷ್ಟಶಕ್ತಿಗಳು ಕೊಟ್ಟವೆ. ಇದನ್ನ ನೋಡ್ಕೊಂಡೆ ಮನುಷ್ಯ ಈಗ ಯಾರೋ ಒಬ್ಬ ಯಾರನ್ನೋ ಕೊಲೆ ಮಾಡಿದ್ರೆ
ಅವ್ರ ಮಗನಿಗೆ ಶಿಕ್ಷೆ ಕೊಡ್ಲಿಲ್ಲ, ಯಾರು ಕೊಲೆ ಮಾಡಿರ್ತಾನೆ ಅವನ್ನೇ ನೇಣಾಕ್ತಾರೆ ನಮ್ಮ ಸರ್ಕಾರ. ಅದು ಮಾನವರು ಸಿದ್ಧಪಡಿಸಿಕೊಂಡಿರುವ ವ್ಯವಸ್ಥೆಗಳು. ಹಾಗಾದ್ರೆ ದೇವರುಗಳಿಂದ ಕಲ್ತಿದ್ದ ದುಷ್ಟಶಕ್ತಿಯಿಂದ ಕಲ್ತಿದ್ದ ತಿಳಿದುಕೋ. ಉತ್ತರವನ್ನು ನಾನು ನೀಡುವೆನಲ್ಲವೇ? ನೀನು ಯಾವ ಕಾರ್ಯವನ್ನು ಜರುಗಿಸಲು ಸಿದ್ಧನಾಗಿ ಹೊರಟೆ? ತಿಳಿಸು ಈಗ, ತಿಳಿಸು ಈಗ. ಯಾವುದೋ ಒಬ್ಬ ಮನುಷ್ಯ ಕೊಲೆ ಮಾಡಿರ್ತಾನೆ ಯಾರನ್ನು. ತಿಳಿದುಕೋ. ನಿನ್ನ ಪ್ರಶ್ನೆ ಯಾವ ರೀತಿಯಾಗಿರಬೇಕೆಂದ್ರೆ, ಈಗ ಕೊಲ್ಲಲ್ಪಟ್ಟಿರುವವರು ಯಾರು? ಆ ರೀತಿಯಾಗಿ ಪ್ರಶ್ನೆಯನ್ನು ಇಡಕೂಡದು. ಪ್ರಶ್ನೆ ಸ್ಪಷ್ಟವಾಗಿರಬೇಕಿದೆ. ಏಕೆಂದರೆ ನಾನು ತಿಳಿಸುತ್ತಾ ಇರೋದು, ನೀನು ಯಾವ ಕಾರ್ಯಗಳನ್ನು ಜರುಗಿಸಲು ಸಿದ್ಧಗೊಂಡು ಹೊರಟೆಯೋ ಆ ಕಾರ್ಯಗಳ ವಿಚಾರವಾಗಿ ನಾನು ತಿಳಿಸುತ್ತಾ ಇರುವೆ. ನೀವುಗಳು ತಿಳಿಸುತ್ತಾ ಇರೋದು ಯಾರೋ ಕೊಲ್ಲಲ್ಪಟ್ಟಿರುವರು. ಯಾರು ಕೊಲ್ಲಲ್ಪಟ್ಟಿರೋರು ತಿಳಿಸು. ಬೇರೆ ಯಾವುದು ಬೇಡ. ನನ್ನ ಮಗನಿಗೆ ನಿಮ್ಮ ಕಾಳಿ ನಿಮ್ಮ ದಯೆಯಿಂದ ಕಣ್ಣು ಬರುತ್ತೆ. ಸ್ಪರ್ಶ ಮಾಡಂಗಿಲ್ಲ, ಅವನು ಕಣ್ಣು ಬರುತ್ತೆ. ನೀವು ಹೇಳಿದಂಗೆ ವೈದ್ಯ ಅಂತ ಬೇಕಾದ್ರೆ ಇವತ್ತೇ ಹೇಳಿದಿರಿ. 41 ದಿವಸ ಆದ್ಮೇಲೆ ವೈದ್ಯರನ್ನ ಕರೆಸ್ತೀವಿ. ಕಣ್ಣು ಬಂದ್ಬಿಟ್ರೆ ನಾವು ಚಿರಳಿ. ಬಾಲಕನ ಜನಕನೇ ತಿಳಿಸಿಕೊಟ್ಟಿರುವೆನಲ್ಲವೇ ಯಾವ ರೀತಿಯಾಗಿ ಕಾರ್ಯವನ್ನು ಜರುಗಿಸಿರುವೆಂದು. ನೀನು ನೋಡಲು ಸಾಧ್ಯವಿಲ್ಲ. ಏಕೆಂದರೆ ಮಾನವರು ಅಂದರೆ ಆ ರೀತಿಯ ದೃಷ್ಟಿಯನ್ನು ಪಡೆದುಕೊಂಡಿಲ್ಲ. ಆ ರೀತಿಯನ್ನು ದೃಷ್ಟಿಯನ್ನು ಪಡೆದುಕೊಂಡಿರದ ಕಾರಣ ನಾನು ಯಾವ ಕಾರ್ಯಗಳನ್ನು ಜರುಗಿಸಿರುವೆ ಎಂದು ನೀನು ಮಾನವನಾಗಿರುವ ಕಾರಣ ನೀನು ನೋಡಲು ಸಾಧ್ಯವಾಗಲಿಲ್ಲ. ಏಕೆಂದರೆ ನೀನು ಆ ರೀತಿಯಾಗಿ ನೋಡುವ ದೃಷ್ಟಿಯನ್ನು ಪಡೆದುಕೊಂಡಿದ್ದರೆ ನಾನು ಯಾವ ರೀತಿಯಾಗಿ ಕಾರ್ಯಗಳನ್ನು ಜರುಗಿಸಿರುವೆ ಎಂದು ನೀನು ನೋಡಬಹುದಿತ್ತು, ತಿಳಿದುಕೊಳ್ಳಬಹುದಿತ್ತು. ಆದರೆ ನೀನು ಮಾನವನಾಗಿರುವ ಕಾರಣ ಆ ಶಕ್ತಿಯನ್ನು ನೀನು ಪಡೆದುಕೊಳ್ಳಲಿಲ್ಲ. ಆ ಕಾರಣದಿಂದಲೇ ನಾನು ಯಾವ ರೀತಿಯಾಗಿ ನಿನ್ನ ಪುತ್ರನಿಗೆ ಕಾರ್ಯಗಳನ್ನು ಜರುಗಿಸುವೆ ಎಂದು ನೀನು ತಿಳಿದುಕೊಳ್ಳಲು ಸಾಧ್ಯವಾಗಲಿಲ್ಲ. ಅಂದರೆ ಆದ ಕಾರಣ ನೀನು ಪುನಃ ಪ್ರಶ್ನೆಯನ್ನು ಇಡುತ್ತಾರೆ, ನಿನ್ನ ಪುತ್ರನು ದೃಷ್ಟಿಯನ್ನು ಪಡೆಯುವನಾ ಇಲ್ಲವಾ, ಪಡೆಯುವನಾ ಇಲ್ಲವಾ, ಪಡೆಯುವನಾ ಇಲ್ಲವಾ, ಪಡೆಯುವನಾ ಇಲ್ಲವಾ. ಚಿಂತೆಯನ್ನು ತೊರೆ ಬಾಲಕನ ಜನಕನೇ. ನಿನ್ನ ಪುತ್ರನ ದೃಷ್ಟಿಯನ್ನು ಮರಳಿ ಪಡೆಯುವನ, ಮರಳಿ ಪಡೆಯುವನು, ಮರಳಿ ಪಡೆಯುವನು, ಮರಳಿ ಪಡೆಯುವನು, ಮರಳಿ ಪಡೆಯುವನು, ಮರಳಿ ಪಡೆಯುವನ. ಬಾಲಕನೇ ಪ್ರಶ್ನೆಯನ್ನು ಇಡಲು ಶುರು ಮಾಡಿದೆಯಲ್ಲವೇ? ಪ್ರಶ್ನೆಯನ್ನು ಇಡು ಬಾಲಕ. ನಿನ್ನ ಪ್ರಶ್ನೆಗೂ ಸಹ ಉತ್ತರವನ್ನು ನೀಡುವೆ. ಕಣ್ ತೆಗಿಬೋದ? ತೊಂದರೆ ಇಲ್ಲ. ನನ್ನ ಪ್ರಶ್ನೆ ಏನಿತ್ತು ಅಂದರೆ, ನಮ್ಮ ತಂದೆಯವರು ಮಾಡಿರ್ತಕ್ಕಂಥ ಕಾರ್ಯಗಳಿಗೆ ನನಗೆ ಕಣ್ಣೋಗಿದೆ ಅಂತ ದೇವರು ಹೇಳಿದರು. ಆದರೆ ನನ್ನ ತಂದೆಗೆ 2 ಮಕ್ಕಳು, ನಾನು ನನ್ನ ತಂಗಿ. ನನ್ನ ಕಣ್ಣು ತಗೋಬೇಕು ಅಂದರೆ ನನಗೊಂದು ಕಣ್ಣು, ನನ್ನ ತಂಗಿಗೆ ಒಂದು ಕಣ್ಣು ತಗೋಬೇಕಿತ್ತಲ್ಲ. ಅವಳು ತುಂಬ ಚೆನ್ನಾಗಿದ್ದಾಳೆ, ನನಗೆ ಮಾತ್ರ ಯಾಕೆ ಶಿಕ್ಷೆ? ಅಂದ್ರೆ ನೀನು ಅನುಭವಿಸಿದ ನರಕ ಯಾತನೇನು ಅಂದ್ರೆ ನಿನ್ನ ಸಹೋದರಿಯು ಸಹ ಅನುಭವಿಸಬೇಕೆಂದೇ. ಬಾಲಕನೇ ತಿಳಿದುಕೋ, ನೀನು ಅನುಭವಿಸಿದಂತ ನರಕ ಯಾತನೆ ನಿನ್ನ ಸಹೋದರಿಯು ಸಹ ಅನುಭವಿಸಬೇಕೆಂದೇ. ಆ ಕಾರ್ಯವನ್ನು ನಾನು ಜರುಗಿಸಲೇ. ಈಗ ನಿನ್ನ ಸಹೋದರಿಯು ದೃಶ್ಯಹೀನಾಗುವ ಕಾರ್ಯವನ್ನು ನಾನು ಜರುಗಿಸಿಕೊಡಲಿ. ತಿಳಿಸು ಬಾಲಕ, ಕ್ಷಣ ಮಾತ್ರದಲ್ಲೇ ಜರುಗಿಸುವೆ. ಆಗ ನಿನ್ನ ಸಹೋದರಿಯಾಗಿರುವವಳು ನನ್ನ ಅಗ್ರಜನ ಕಾರಣದಿಂದ ದೃಷ್ಟಿಹೀನಲಾದಲೇ ಎಂದು ನರಕ ಯಾತನೆಯನ್ನು ಅನುಭವಿಸುವಳಲ್ಲವೇ? ಆಗ ಮನವು ಅಂದರೆ ಯಾವ ರೀತಿಯಾಗಿ ನಿನ್ನ ಮನವು ಉಲ್ಲಾಸಗೊಳ್ಳುವುದು ಎಂದು ತಿಳಿಯಬೇಕೆಂದಿರುವೆಯಾ? ತಿಳಿಸು ಬಾಲಕ, ಜರುಗಿಸಲಿ ಕಾರ್ಯವನ್ನ. ತಿಳಿಸು, ಜರುಗಿಸಲಿ. ಅನುಮತಿಯನ್ನು ನೀಡು, ಸಹೋದರಿಯನ್ನು ಆಹ್ವಾನಿಸು. ಕೂಡಲೇ ಜರುಗಿಸಿದಿವೆ. ತಿಳಿದುಕೋ, ಮಹಾಕಾಳಿ ದೃಷ್ಟಿಯನ್ನು ಮರಳಿ ನೀಡಬಹುದು. ದೃಷ್ಟಿಯನ್ನು ಸಹ ಅಂದ್ರೆ ದೃಷ್ಟಿಹೀನನನ್ನಾಗಿಸಬಹುದು. ಅಂದ್ರೆ ಯಾವ ಕಾರ್ಯಗಳನ್ನಾದರೂ ಸಹ ಮಾತೆ ಮಹಾಕಾಳಿಯಾಗಿರುವ ನಾನು ಕ್ಷಣ ಮಾತ್ರದಲ್ಲಿಯೇ ಜರುಗಿಸುವೆ. ತಿಳಿದುಕೋ ಬಾಲಕ, ಜರುಗಿಸಲೇ. ಈಗ ಜರುಗಿಸೋದು ಬೇಡ, ಯಾಕಾಗಲಿಲ್ಲ ಅಂತ. ಬಾಲಕ ತಿಳಿದುಕೋ, ಏತಕ್ಕಾಗಿ ಎಂದರೆ ಬಾಲಕ ತಿಳಿದುಕೋ, ಅಂದರೆ ಪುತ್ರನಾಗಿರುವ ಕಾರಣ ನಿನಗೆ ಜರುಗಿಸಲು ದುಷ್ಟಶಕ್ತಿಗಳು ಅಂದರೆ ಪುತ್ರನಿಗೆ ಜರುಗಿಸಬೇಕೆಂದು ಅಂದರೆ ಒಂದು ರೀತಿಯಾಗಿ ಪಣವನ್ನು ತೊಟ್ಟೆವು. ಪಣವನ್ನು ತೊಟ್ಟಿರುವ ಕಾರಣ
ಪುತ್ರನಿಗೆ ಆ ಕಾರ್ಯವನ್ನು ಜರುಗಿಸಿ ಬಿಟ್ಟವು. ಏಕೆಂದರೆ ಪುತ್ರಿಗೆ ಜರುಗಿಸಬಹುದಿತ್ತಲ್ಲವೇ ಎಂದು ನಿನ್ನ ಪ್ರಶ್ನೆಯಾಗಿತ್ತಲ್ಲವೇ, ಪುತ್ರಿಗೆ ಏತಕ್ಕಾಗಿ ಜರುಗಿಸಲಿಲ್ಲವೆಂದರೆ ತಿಳಿದುಕೋ 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 ಅಂದರೆ ಜನಕನಿಂದ ತಿಳಿದುಕೋ, ಜನಕನಿಂದ ಮೊದಲು ಅಂದರೆ ತಿಳಿದುಕೋ, ಜನಕನಿಂದ ಮೊದಲು ಪುತ್ರನಿಗೆ ಅಂದರೆ ಜನಕನ ದೇಹದಿಂದ ಮೊದಲು ಪುತ್ರನಿಗೆ ಮಾತ್ರವೇ ಮೊದಲು ಯಾವ ರೀತಿಯ ಅಂದರೆ ಶಕ್ತಿಗಳನ್ನು ಪಡೆಯುವುದಕ್ಕೆ ಪುತ್ರನು ಅಂದರೆ ಮೊದಲಿನ ಆಗುವನು, ನಂತರವೇ ಪುತ್ರಿ. ಏತಕ್ಕಾಗಿ ನಂತರ ಪುತ್ರಿ ಎಂಬುದನ್ನು ಸಹ ತಿಳಿಸಿಕೊಡುವೆ. ಏತಕ್ಕಾಗಿ ಪುತ್ರಿ ನಂತರ ಎಂದು ಸಹ ತಿಳಿಸಿಕೊಡುವೆ. ಮೊದಲು ಜನಕನು ಅಂದರೆ ಜನಕನಲ್ಲವೇ, ಜನಕನಾಗಿರುವ ಕಾರಣ ಮೊದಲು ಪುತ್ರನಿಗೆ ಅಂದರೆ ತನ್ನ ಎಲ್ಲವನ್ನು ಪುತ್ರನಿಗೆ ನೀಡುವ ಮನದಲ್ಲಿರುವುದು ಜನಕನಿಗೆ, ನಂತರವೇ ಪುತ್ರಿಗೆ ನೀಡುವನು. ತಿಳಿಯಿತು? ಆ ಕಾರಣದಿಂದ ಜನಕನಾಗಿರುವವನು ಅಂದರೆ ಪುತ್ರನಿಗೆ ಮೊದಲು ನೀಡುವುದಕ್ಕೆ ಮನದಲ್ಲಿ ಮೂಡಿಬಿಡುವುದು, ನಂತರವೇ ಪುತ್ರಿ ಎಂದು ತಿಳಿದುಕೊಳ್ಳುವನು. ನಂತರವೇ ಪುತ್ರಿ ಅಂದರೆ ತಿಳಿದುಕೋ, ನಂತರವೇ ಪುತ್ರಿ ಅಂದರೆ ಪುತ್ರಿ ಎಂದರೆ ಆ ರೀತಿಯಾಗಿ ಜನಕನಿಂದ ದೂರಪಟ್ಟವಳಲ್ಲ. ಆದರೂ ಪುತ್ರನು ಮೊದಲಿಗನಾಗುವನು, ನಂತರವೇ ಪುತ್ರಿ ಬರುವುದು. ಆ ಕಾರಣದಿಂದ ಬಾಲಕನ ಪ್ರಶ್ನೆಯು ಅಂದರೆ ಪುತ್ರಿಗೂ ಸಹ ನೀಡಬಹುದಿತ್ತಲ್ಲವೇ, ಅಂದರೆ ಮೊದಲು ಪುತ್ರನಾಗಿರುವ ಕಾರಣ ನಿನಗೆ ಕಾಡಲು ಪ್ರಾರಂಭವಾಗಿ ಬಿಟ್ಟವು, ನಂತರವೇ ಅಂದರೆ ನಿನ್ನ ಸಹೋದರಿ ಅಂದರೆ ನಿನ್ನ ಜನಕನ ಪುತ್ರಿ ಅಂದರೆ ನಿನ್ನ ಸಹೋದರಿ ಆಗಿರುವವನು ಕಾಡಲು ಸಹ ಸಿದ್ಧಗೊಳ್ಳುತ್ತಾ ಇದ್ದವು. ಮಾತೆ ಮಹಾಕಾಳಿ ಇಂದು ಕಾರ್ಯವನ್ನು ಜರುಗಿಸದೇ ಇದ್ದರೆ ನಂತರದ ಹಲವು ದಿನಗಳ ನಂತರ ಅಂದರೆ ಬಾಲಕನ ಜನಕನ ಅಂದರೆ ಪುತ್ರಿ ಆಗಿರುವವರು ಸಹ ಒಂದು ರೀತಿಯಾಗಿ ದೃಷ್ಟಿಯನ್ನು ಅಂದರೆ ದೃಷ್ಟಿಹೀನನಾಗುವ ಕಾರ್ಯವು ಶುರುವಾಗುತ್ತಾ ಇತ್ತು. ತಿಳಿತೋ ಬಾಲಕನೇ? ಮರು ಪ್ರಶ್ನೆ ಇದ್ದರೆ ಇಡು ಬಾಲಕ ಉತ್ತರವನ್ನು ನೀಡುವೆ. ದೇವರು ಹೇಳಿದ ರೀತಿಯಲ್ಲಿ 41 ದಿನ ನಾವು ನಮ್ಮ ತಂದೆ ಜೊತೆಯಲ್ಲಿ ಇರೋದಿಲ್ಲ. ಯಾಕೆಂದ್ರೆ ಸ್ಪರ್ಶಿಸಕೂಡದು, ಇಲ್ಲ ಸ್ಪರ್ಶಿಸಲು ಸಾಧ್ಯವಾಗದ ರೀತಿಯಲ್ಲಿ ಇರಬಹುದು. ಇಲ್ಲ, ನಾನಿರೋದು ಬೆಂಗಳೂರಿನಲ್ಲಿ, ನಮ್ಮ ತಂದೆ ಇರೋದು ದೊಡ್ಡಬಳ್ಳಾಪುರ. ಈಗ ಸದ್ಯಕ್ಕೆ ನಾನು ಬೆಂಗಳೂರಿಗೆ ಹೊರಡ್ತಾ ಇದ್ದೀನಿ. 41 ದಿನ ನಾನು ದೊಡ್ಡಬಳ್ಳಾಪುರದ ಕಡೆ ಬರೋದೇ ಇಲ್ಲ, ಅವ್ರನ್ನ ನೋಡೋದು ಇಲ್ಲ, ಸ್ಪರ್ಶ ಕೂಡ ಮಾಡೋದು ಇಲ್ಲ. ಅದಾಗುತ್ತೆ. ಅದರ ನಂತರ 42ನೇ ದಿನ ನಾನು ನೇತ್ರ ತಜ್ಞರನ್ನ ಭೇಟಿ ಆಗಬೇಕು. ಪರೀಕ್ಷೆಗೊಳಪಡಿಸು. ಇವತ್ತು ತಾರೀಕು ಎಷ್ಟು? ಸ್ವಲ್ಪ ಯಾರಾದ್ರೂ ಜೋರಾಗಿ ಹೇಳ್ತೀರಾ? 25ನೇ ತಾರೀಕು ಜುಲೈ 2026. ಇಂದಿನಿಂದ 40 ಒಂದು ಕಾಲದ ಸಮಯ. ಇವಾಗ 25ನೇ ತಾರೀಕು ಜುಲೈ ಅಂದರೆ ಆಗಸ್ಟ್ 25 ಪ್ಲಸ್ ಸೆಪ್ಟೆಂಬರ್ 10ನೇ ತಾರೀಕು, ಸೆಪ್ಟೆಂಬರ್ 6 ನಾವು 10ಕ್ಕೆ ಡಾಕ್ಟರ್ ಮೀಟ್ ಮಾಡ್ಬೋದು. ಕೂಡಲೇ ಸಂಪರ್ಕಿಸು ಆ ಸಮಯಕ್ಕೆ, ಅಂದರೆ ಒಂದು ಕಾಲದ ಸಮಯದ ನಂತರ ಎಂದೋ ಸಂಪರ್ಕಿಸಿದ ನಂತರ ವೈದ್ಯರಿಗೆ ಅಂದರೆ ಮಾನವರ ರೀತಿಯಲ್ಲಿ ವೈದ್ಯರೆನ್ನುವರಲ್ಲವೇ, ವೈದ್ಯರಿಗೆ ಅಂದರೆ ದೃಷ್ಟಿಯನ್ನು ಮರಳಿಸುವುದಕ್ಕೆ ಸಾಧ್ಯವಾಗುವುದೋ ಇಲ್ಲವೋ ಎಂದು ಪರೀಕ್ಷೆಗೊಳಪಡಿಸು. ಆಗ ವೈದ್ಯರೇ ತಿಳಿಸಿಕೊಡುವರಾ? ತಿಳಿಯಿತು? ಸೆಪ್ಟೆಂಬರ್ 10ನೇ ತಾರೀಕು 2026ನೇ ತಾರೀಕು ನಾನು ನಮ್ಮ ತಂದೆಯವರ ಜೊತೆ ಇದೇ ಮೀಡಿಯಾದವ್ರ ಜೊತೆ ಒಬ್ಬ ನೇತ್ರ ವೈದ್ಯರನ್ನ ಭೇಟಿ ಆಗ್ತೀವಿ. ಅವರು ನನ್ನನ್ನು ಪರೀಕ್ಷೆಗೆ ಒಳಪಡಿಸಿ ನನಗೆ ಕಣ್ಣು ಬರುತ್ತೋ ಇಲ್ವೋ ಅನ್ನೋದನ್ನ ಹೇಳ್ತಾರೆ. ಒಂದು ವೇಳೆ ಅವರು ಸಾಧ್ಯವಾಗಲಿಲ್ಲ ಅಂದ್ರೆ ದೇವರು ನಾನೇನ್ ಮಾಡಬೇಕು? ಮಾತೆ ಮಹಾಕಾಳಿ ಜರುಗಿಸಿರುವ ಕಾರ್ಯ ಸಾಧ್ಯವಾಗುವುದಿಲ್ಲ ಎಂಬ ಅಂದರೆ ಸಾಧ್ಯವಾಗುವುದೇ ಇಲ್ಲ ಎಂಬ ಕಾರ್ಯವಲ್ಲ, ಜರುಗಿಸಿರುವುದು ದೃಷ್ಟಿಯನ್ನು ಮರಳಿಸುವ ಕಾರ್ಯವು. ತಿಳಿದುಕೋ, ದೃಷ್ಟಿಯನ್ನು ಮರಳಿಸುವ ಕಾರ್ಯವನ್ನು ಜರುಗಿಸಿರುವ ಕಾರಣ ದೃಷ್ಟಿ ಮರಳುವುದು ತಿಳಿಯಿತು? ಪರೀಕ್ಷೆಯನ್ನು ಜರುಗಿಸುವ ನಂತರ ಮಾತನಾಡುವ ದೃಷ್ಟಿ ಮರಳುವುದೋ ಇಲ್ಲವೋ ಎಂದು
ಪರೀಕ್ಷೆಗೊಳಪಡಿಸು ಬಾಲಕನ ಜನಕನ. ಆಗ ತಿಳಿಯುವುದ ಮಾತೆ ಮಹಾಕಾಳಿ ಯಾವ ರೀತಿಯಾಗಿ ಕಾರ್ಯವನ್ನು ಜರುಗಿಸಿರುವರೆಂದು ಆಗ ತಿಳಿಯುವುದಲ್ಲವೇ? 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 ತಿಳಿಯಿತು. ನಂತರ ಪ್ರಶ್ನೆ ಇದ್ದರೆ ಪ್ರಶ್ನೆಯ ನೀಡಬಹುದು, ಉತ್ತರವನ್ನು ನೀಡುವೆ. ಹಾಗಾದರೆ ಸೆಪ್ಟೆಂಬರ್ 9ನೇ ತಾರೀಕು ನಾವು ಡಾಕ್ಟರನ್ನ ಭೇಟಿ ಆಗ್ತೀವಿ. ಸೆಪ್ಟೆಂಬರ್ 10, 2026 ಇದೇ ವೇದಿಕೆ ಮೇಲೆ ನಾನು ಮತ್ತು ಕಾಳಿ ಮಾತೆಯನ್ನು ಡಾಕ್ಟರ್ ಜೊತೆಗೆ, ನಾನೊಬ್ಬನೇ ಅಲ್ಲ, ನಾನು, ನಮ್ಮ ತಂದೆ, ಒಬ್ಬ ನೇತ್ರ ವೈದ್ಯರು, ಅವರ ಒಂದು ರಿಪೋರ್ಟು, ನನಗೆ ದೃಷ್ಟಿ ಬರುತ್ತೆ ಬರೋದಿಲ್ಲ ಅನ್ನೋ ಒಂದು ರಿಪೋರ್ಟ್ನ ತಗೊಂಡು ಇದೇ ವೇದಿಕೆ ಮೇಲೆ ಸೆಪ್ಟೆಂಬರ್ 10, 2026ನೇ ತಾರೀಕು ಭೇಟಿ ಆಗಬಹುದು. ನಾನು ಸಹ ಬರುವೆನಲ್ಲವೇ? ನನ್ನನ್ನು ಹೊರತುಪಡಿಸಿ ಯಾವ ರೀತಿಯಾಗಿ ನಾನು ಸಹ ಬರಲು ಸಿದ್ಧನಲ್ಲವೇ? ಇಲ್ಲ, ನಾನು ಬರುವೆನೆ. ಮಾತ ಮಹಾಕಾಳಿ ಬರದೆ ನೀವುಗಳು ಯಾವ ರೀತಿಯಾಗಿ ಜರುಗಿಸಿಕೊಳ್ಳುವ್ರಿ? ನಾನು ಬರಲೇಬೇಕಲ್ಲವೇ? ಕಾರ್ಯವನ್ನು ಜರುಗಿಸಿರುವುದು ನಾನೇ ಅಲ್ಲವೇ? ಈಗ ಎಲ್ಲವೂ ಮುಗಿದಿರುವ ಕಾರಣ ಎಲ್ಲವೂ ಅಂದರೆ ಎಂದು ಜರುಗಿಸಬೇಕಾಗಿರುವ ಕಾರ್ಯಗಳೆಲ್ಲವೂ ಮುಗಿದಿರುವ ಕಾರಣ ಈಗ ಅಂದರೆ ತಿಳಿದುಕೊಳ್ಳಿ, ಬಾಲಕನ ಪ್ರಶ್ನೆಗಳು ಮುಗಿದಿರುವವು, ಬಾಲಕನ ಜನಕನ ಪ್ರಶ್ನೆಗಳು ಮುಗಿದಿರುವವು. ಆದ ಕಾರಣ ಅನ್ಯರಿರುವರಲ್ಲವೇ? ಅನ್ಯರ ಪ್ರಶ್ನೆಗಳಿದ್ದರೂ ಸಹ ಪ್ರಶ್ನೆಗಳನ್ನು ಇಡಬಹುದು, ಉತ್ತರವನ್ನು ನೀಡುವೆ. ಏತಕ್ಕಾಗಿ ಎಂದು ಅನ್ಯರಿಗೆ ಅವಕಾಶವು ದೊರಕಲಿಲ್ಲವೆಂದು ಅನ್ಯರು ಚಿಂತಿಸಕೂಡದೆಂದು ಅನ್ಯರಿಗೂ ಸಹ ಪ್ರಶ್ನೆಗಳನ್ನು ಇಡಬಹುದು ಎಂದು ತಿಳಿಸುತ್ತಾ ಇರುವೆ. ಪ್ರಶ್ನೆಗಳಿದ್ದರೆ ಅನ್ಯರು ಪ್ರಶ್ನೆಗಳನ್ನು ಇಡಲಿ. ಮುಗಿಯಿತೆ. ಪ್ರಶ್ನೆಗಳು ಮುಗಿದಿರುವ ಕಾರಣ, ಎಂದು ಜರುಗಿಸಬೇಕಾಗಿರುವ ಕಾರ್ಯಗಳನ್ನು ಜರುಗಿಸಿ ಬಿಟ್ಟಾಗಿರುವ ಕಾರಣ ಈಗ 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 ಮಾತೆ ಮಹಾಕಾಳಿಯಾದ ನಾನು ನುಡಿಯನ್ನು ನಿಲ್ಲಿಸುವ ಸಮಯವಲ್ಲವೇ?